ಯಪ್ಪ, ಈ ಕೆಲಸ ಅನ್ನೋದು ಯಾರು ಕಂಡಿಡ್ದಾರೆ ನೋಡು. ಮಾಡೋ ಸಾಕಾಗುತ್ತೆ, ಎಷ್ಟು ಮಾಡಿದ್ರೂ ಮುಗಿಯಂಗಿಲ್ಲ. ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳೋದು ಟೈಮ್ ಸಿಗಂಗಿಲ್ಲ. ಬರೀ ಮೊಸರು ತಿಕ್ಕ, ಕಸ ಹೊಡೆ, ಕಲರ್ಸು, ಬಟ್ಟೆ ಹೋಗಿ, ಬಟ್ಟೆ ಮಡ್ಚಿಡು, ಬರೀ ಇದಾಕತಿ. ಗಿರ್ಜಿ, ಯಾರು? ಸೀತಕ್ಕ, ಬಾ ಬಾ ಒಳಗೆ ಬಾ. ಏನವ ಆರಾಮ್ ಕುಂತ್ಬಿಟ್ಟಿಯಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡ ಕುಂತಂಗೈತಿ. ಈಗೆಲ್ಲ ಮುಗೀತು, ಕುತ್ಕೊಳ್ಳ ಸೀತಕ್ಕ. ಏನಿಲ್ಲ ಬಿಡಲ್ಲ, ಹಿರಿಕಾಯಿ ಪಲ್ಯ ಮಾಡಕತ್ತಿದ್ನ, ಸ್ವಲ್ಪ ಗುರಪುಡಿ ಬೇಕಾಗಿತ್ತು, ಅದಕ್ಕೆ ಬಂದೆ. ಐತೆ ಗುರಪುಡಿ? ಅಯ್ಯ, ಗುರಪುಡಿ ಇಲ್ಲಲ್ಲ ಶಾಂತಕ್ಕ, ನಾನು ಗುರಾಳ ತರಿಸಿಲ್ಲ. ಭಾಳ ದಿನ ಸಂತಿ ಒಳಗೆ ಬರ್ಸ್ಬೇಕಂತೇನೆ, ಅದು ಬರ್ಸೋದ ನೆನಪಾಗಲ್ಲ. ಯಾವಾಗಾರ ಪಲ್ಯ ಮಾಡ್ತಿರ್ತಾನಲ್ಲ, ಗುರಪುಡಿ ನೀನು ಬೇಕು ಅನ್ನೋದ್ರಾಗ ಅವಾಗ ನೆನಪಾಕತಿ. ನಾನು ಬರ್ಸೇ ಇಲ್ಲ, ನೆನ್ಪು ಮಾಡ್ಕೊಂಡು ನಾಳೆ ಕಿರಾಣಿ ಚೀಟಿ ಬರ್ಸ್ಬೇಕು, ಅದ್ರಾಗ ನೆನ್ಪು ಮಾಡಿ ಬರ್ಸ್ಬೇಕು ನೋಡು. ಏನೋ ನೀನು ಗುರಾಳಿಲ್ಲ ಅಂದು ಗುರಪುಡಿ ಹಾಕ್ಕೊಂಡಿಲ್ಲ. ನನ್ನ ಮನೆಗೆ ಗುರಾಳಿದ್ರೆ ಅವ್ನು ಏನು ಬಿಡು ಹಾಕ್ಯಣದು ತಗಂತಂದು, ಈಗಾದ್ರೂ ಪಲ್ಯ ಮಾಡ್ಕ್ರೆ ಅದು ಮತ್ತೆ ಹಂಚಿಟ್ಕೊಂಡು ಹುರ್ಕೊಂಡು ಎಲ್ಲಿ ಹಾಕ್ಯಂಡ್ಲಿ ದೊಡ್ಡ ಇಸ್ಕೊಂಬಂದ್ರೆ ಆತಂತಂದು ಬಂದೆ. ಮತ್ತಿಲ್ಲ ಅಂತ ಎಲ್ಲಿ ಏನು ಮಾಡಲಿ, ಹಂಗೆ ಮಾಡಿಬಿಡ್ತಾನೆ ಬಿಡು. ಕರೆಂಟ್ ಇದ್ದಿದ್ರೆ ಹಾಕ್ಯಂತಿದ್ದೆ, ಕರೆಂಟ್ ಯಾಕೆ ಹೋಗಿದ್ದೀಗ ಒಂದು ತಾಸು ಆತು ನೋಡಿ, ಬಂದೇ ಇಲ್ಲ. ಮತ್ತು ಹಂಗೆ ಮಾಡಿಬಿಡ್ತಾನೆ. ಬೇಕಿದ್ರೆ ಆಮೇಲೆ ಸಾಯಂಕಾಲ ಕರೆಂಟ್ ಬಂದಮೇಲೆ ಹಂಗೆ ಸ್ವಲ್ಪ ಪಲ್ಯ ಬಿಸಿ ಮಾಡ್ದಂಗೆ ಮಾಡಿ ಮೇಲೆ ಹಾಕಿ ಕಲಿಸ್ತೇನೆ. ಮತ್ತು ಇನ್ನೇನು ಮಾಡಲಿ. ಟಿಫನ್ ಏನು ಮಾಡಿದ್ದೆ ಸೀತಕ್ಕ ಬೆಳಗ್ಗೆ? ಅವಲಕ್ಕಿ ಮಾಡಿದ್ನವ ನಾನು, ಯಾಕೆ ಭಾಳ ದಿನ ಆಗಿತ್ತು ಅವಲಕ್ಕಿ ಮಾಡಿದ್ದಿಲ್ಲ. ಅದಕ್ಕೆ ಒಂದು ಅವಲಕ್ಕಿ, ಒಂದು 4 ಉಳ್ಳಾಗಡ್ಡಿ ಹೆಚ್ಕೊಂಡು ಬಜ್ಜಿ ಮಾಡ್ದಂಗೆ ಮಾಡಿದ್ದು ನೋಡಿ. ನೀನು? ನಾನು ಉಪ್ಪಿಟ್ಟು ಮಾಡಿದ್ದೆ. ಯವ್ವ, ನಮ್ಮ ಮನೆಗೆ ಉಪ್ಪಿಟ್ಟನ್ನು ಹೆಸ್ರು ಕೇಳಿಸಾಕಿ ಯಾರ್ಯಾರು ಆಗಂಗಿಲ್ಲ ನೋಡು. ನೀನು ಮಾಡ್ಕೊಂಡು ತಿಂದು ಹೋಗಂತ ನಾನು ಮುಟ್ಟೋದು ಇಲ್ಲ. ಬೇಕಾದ್ರೆ ಉಪವಾಸ ಇರ್ತಾರೋ ಹೊರತು ಉಪ್ಪಿಟ್ಟು ಮಾತ್ರ ತಿನ್ನಂಗಿಲ್ಲ. ಅದಕ್ಕೆ ನಾನು ಉಪ್ಪಿಟ್ಟು ಮಾಡೋಕೆ ಹೋಗಂಗಿಲ್ಲ ಜಾಸ್ತಿ. ಏನೋ ನಾನು ಯಾವಾಗಾರ ಒಪ್ಪತ್ತು ಮಾಡಿರ್ತಾನಲ್ಲ, ಸೋಮವಾರಕ್ಕೊಮ್ಮೆ ಯಾವಾಗಾರ ಹಿಂಗೆ ಒಪ್ಪತ್ತು ಯಾವಾಗಾರ ಮಾಡಿರ್ತಾನಲ್ಲ, ಅವಾಗಷ್ಟು ಉಪ್ಪಿಟ್ಟು ಮಾಡಿರ್ತಾನೆ ನೋಡಿ. ಅದು ನನಗಷ್ಟ, ಮತ್ತು ಅವ್ರಿಗೆ ಬೇರೆ ಏನಾರ ಮಾಡಿರ್ತಾನೆ. ಗಿರ್ಜಾ? ಯಾರು? ಕಲಾವತಿ, ಬಾರ ಕಲಾವತಿ. ಏನು ಭಾಳ ಇಂಪಾರ್ಟೆಂಟ್ ವಿಷಯ ಡಿಸ್ಕಷನ್ ಮಾಡಕತ್ತಂಗೆ ಕಾಣ್ತೈತಿ. ನಮ್ಮನ್ನು ಕರಿಬೇಕಾ? ನಾವು ಸೇರ್ಕೊಂತಿದ್ವಿ. ಬಾರ್ಲೇ ಕೂತ್ಕ. ಅದು ಏನು ಡಿಸ್ಕಷನ್ ಮಾಡಾಕ್ತಿದ್ವಿ ಅಂದ್ರೆ, ಈಗ ಯುದ್ಧ ಆಗಕತ್ತವಲ್ಲ, ಇಸ್ರೇಲು, ಇರಾನು, ಆಮೇಲೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಇಲ್ಲೆಲ್ಲ ಯುದ್ಧ ಆಗತ್ತವಲ್ಲ, ಅದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತಂದು ಮಾತಾಡಕತ್ತಿದ್ವಿ ನೋಡಿ. ಮತ್ತು ನಾವು ಹೋಗ್ಕೊಂಡು ಡಿಸೈಡ್ ಮಾಡಿ ನೋಡಿ. ಬರ್ತೀನಿ ನೀನು? ನೋಡೋ ಸಿತಕ್ಕ ಹೆಂಗೆ ಮಾತಾಡ್ತಾಳಕಿ. ನಾ ಏನು ಮಾತಾಡಕತ್ತೀರ ಅಂತ ಕೇಳಿದ್ರೆ, ಮತ್ತೆ ಮನೆ ಕೆಲಸದ್ದು, ಕಸ ಹೊಡಿ, ಕಲ್ಲು ಹಸು, ಬಾಂಡೆ ತಿಕ್ಕು, ಬಟ್ಟೆ ಹೋಗಿ, ಬಟ್ಟೆ ಒಣೆ ಹಾಕು, ಬಟ್ಟೆ ಮಡ್ಚಿಡು, ಬಟ್ಟೆ ತಕೊಂಬ, ಅಡುಗೆ ಮಾಡು, ಉಣ್ಣು, ತಿನ್ನು, ಮತ್ತು ಬೆಳಗ್ಗೆಯಿಂದ ಅದ ಮತ್ತು ರಾತ್ರಿ ಆದ್ರೆ ಅದ ಕೆಲಸ ಬಿಟ್ಟು ಇನ್ನೇನು ಮಾತಾಡ್ತಿರ್ತೇವೆ? ಏನು ಇದ್ದದ ಬಗ್ಗೆ ನಾವು ಮಾತಾಡ್ತಿರ್ತೇವೆ ನಾವು. ನೀನು ಮತ್ತೆ ಬಂದು ಏನು ಇಂಪಾರ್ಟೆಂಟ್ ಡಿಸ್ಕಷನ್ ಅಂತಂದೆಲ್ಲ, ಮತ್ತು ಈಗೆಲ್ಲ ನಡೀತಿರೋದು ಅದಲ್ಲ, ಅದಕ್ಕೆ ಅದನ್ನ ಹೇಳಿದೆ ನಾನು. ನೀನು ಯುದ್ಧ ಅನ್ನತ್ತಿ ನೆನಪಾತ್ ನೋಡ್ಲಿ. ನೀನು ಏನಂದು ಕಾಮಿಡಿಗಂದು ಏನಂದೆ ಗೊತ್ತಿಲ್ಲ, ಆದರೆ ಈಗ ಮಾತ್ರ ನಡೆಯಕ್ತಿರೋದು ಅದ ನೋಡ್ಲಿ. ನಾನು ಟಿ ವಿ ಹಚ್ಚಿರ್ ಸಾಕು, ಬರೀ ಅಲ್ಲಿ ದಾಳಿ ಮಾಡಿದ್ರು, ಇಲ್ಲಿ ದಾಳಿ ಮಾಡಿದ್ರು, ಅಲ್ಲಿ ಬಾಂಬ್ ಸ್ಫೋಟ ಆಯ್ತು, ಇಲ್ಲಿ ಬಾಂಬ್ ಸ್ಫೋಟ ಆಯ್ತು, ಅಲ್ಲಿ ಭಾರತೀಯರು ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು, ಅಲ್ಲಿ ಇರಾನು, ಇಸ್ರೇಲ್, ಅದು ಯಾವುದೋ ದೇಶದ ಹೆಸರು ಹೇಳ್ತಾರಪ್ಪ. ಎಲ್ಲ ಕಡೆ ಬರೀ ಈಗ ಯುದ್ಧ ಬೆಂಕಿ ಅದ ನಡೆಯಕ್ತಿರೋದು ನೋಡ್ಲಿ. ಈಗ ನಮ್ಮ ಭಾರತ ಮಾತ್ರ ಆರಾಮಾಗಿ ಹಬ್ಬ, ತೇರು, ಜಾತ್ರೆ, ಹುಣ್ಣಿಮೆ ಅಂತಂದು ಆರಾಮ ಹಬ್ಬ ಮಾಡಕ್ತಿರೋದು ನೋಡು, ಯಾವುದೂ ಚಿಂತಿಲ್ದಂಗೆ. ಅದಕ್ಕೆಲ್ಲ ಯಾರು ಕಾರಣ ಹೇಳು? ನಮ್ಮ ಮೋದಿಯವರ ಕಾರಣ. ಮೋದಿಯವರು ಇರೋದ್ರಿಂದನೇ ನಾವೆಲ್ಲ ಇಷ್ಟು ಆರಾಮವಾಗಿರೋದು. ನಮ್ಮ ಭಾರತ ಇಷ್ಟು ಶಾಂತಯುತವಾಗಿ ಇಲ್ದಂಗೆ ಆರಾಮಿರೋದು. ಕರೆಕ್ಟಾಗಿ ಹೇಳಿದೆ ನೋಡ ಕಲಾವತಿ. ಇಲ್ಲಾಂದ್ರೆ ಸುಮ್ಮನೆ ಅಂತಾರೆ ಏನು ಅವ್ರನ್ನ ವಿಶ್ವಗುರು ಅಂತಂದು. ನಿಂದೇನ ಅಡುಗೆ ಎಲ್ಲ ಮುಗೀತೇನು? ನಾನು ಅನ್ನ ಸಾಂಬಾರು, ಬೀನ್ಸ್ ಪಲ್ಯ, ಆಮೇಲೆ ಹೆಸ್ರುಕಾಳು ಪಲ್ಯ, ರೊಟ್ಟಿ ಮಾಡಿದ್ದೆ. ಮತ್ತು ನಮ್ಮ ಅತ್ತೆಯವರು ಪಲ್ಯಗಿಲ್ಲ ನಮಗೆ ಬಾಯಿ ರುಚಿ ಬರಲ್ವ, ಸ್ವಲ್ಪ ಹಸೆಕಾಯಿ ಹಿಂಡಿ ಅರ್ದು ಬಿಡು ಅಂತಂದ್ರೆ, ಅದು ರೊಟ್ಟಿ ಮಾಡಾಕ್ತಿದ್ದೆಲ್ಲ, ಅದು ಹಂಚಿನಾಗ ಒಂದು 4 ಹಸೆಕಾಯಿ ಹುರಿದು ಚಟ್ನಿ ಮಾಡಿಕೊಟ್ಟು ಬಂದೆ. ಅವ್ರದ್ದು ಊಟ ಆಯ್ತು. ನಾನು ಇನ್ನೇನು ಮಾಡ್ಕೊಳಕತ್ತಿದ್ದೆ, ಅಷ್ಟೊತ್ತಿಗೆ ನೀನು ಗಿರ್ಜರ್ ಮನೆ ಒಳಗೆ ಬರೋದು ನೋಡಿದ್ದೆ. ಅದಕ್ಕೆ ನೋಡಂತಡಿ, ಯಾಕೆ ಬೇಜಾರಾಗೈತಿ, ಸ್ವಲ್ಪ ತೋಗಿ ಬಂದ್ರೆ ಆತು, ಹೋಗಿ ಇಲ್ಲೊಂದು 2 ದಿನ ಆಯ್ತು, ಹೋಗಿ ಸ್ವಲ್ಪ ಮಾತಾಡಿ ಬಂದ್ರೆ ಅಂತಂದು ಬಂದೆ ನೋಡಿ ನಾನು. ನಿಮ್ಮದು ಅಡಿಗೆ? ನಮ್ಮದು ಎಲ್ಲ ಆಗೈತೆ ಅಡಿಗೆ. ಚಪಾತಿ ಮಾಡಿದ್ದು ನಾನು, ಯಾಕೆ ಚಪಾತಿ ಮಾಡಿಲ್ಲ ಅಂತಂತಂದು. ರೊಟ್ಟಿ ಅಂದ್ರೆ ನಿನ್ನೆ ಮಾಡಿ ತಂಗೋದಿದ್ವಾ, ಮತ್ತು ರೊಟ್ಟಿ ಮಾಡಿದ್ರೆ ಅವು ಹಂಗೆ ಉಳಿತಾವೆ. ಅದಕ್ಕೆ 4 ಚಪಾತಿ ಮಾಡಿದ್ರೆ ಅದಂದು ಚಪಾತಿ ಮಾಡಿದ್ದೆ. ಇದು ಏನದು ಹಿರಿಕಾಯಿ ಪಲ್ಯ ಮಾಡಿದ್ರೆ, ಅದಕ್ಕೆ ಗುರಪುಡಿ ಇಲ್ಲ. ಅದಕ್ಕೆ ಗಿರ್ಜಾರ್ ಮನೆಗೆ ಕೇಳೋಣ ಅಂತಂದು ಬಂದೆ. ಆಕೆ ಹತ್ರ ನೋಡಿ ಗುರಾಳಿಲ್ಲ ಅಂತ, ಅದಕ್ಕೆ ಹಾಕ್ಯಂಡಿಲ್ಲ ಅಂದ್ಲು. ನಮ್ಮ ಮನೆಗೆ ಗುರಾಳದವು, ಕರೆಂಟ್ ಇಲ್ಲ ಹಾಕ್ಯಣಕ್ಕೆ. ಅದಕ್ಕೆ ಈಗ ಏನು ಮಾಡ್ಬೇಕೇನಂತಂದು ಸುಮ್ಮನೆ ಅದನ್ನ ಮಾತಾಡ್ಕೊಂತ ಕುಂತಿದ್ದಿ ನೋಡಿ. ಗುರಪುಡಿನ ನಮ್ಮ ಮನೆಗೆ ಐತೆ, ಬಾರ ಸೀತಕ್ಕ ಕೊಡ್ತಾನಂತೆ. ಯವ್ವ ಒಲ್ಲೆವ, ನಿಮ್ಮ ಮತ್ತೆ ನಾನು ಒಂದು ಹೇಳಿದ್ರು ಅದು ಅಂತ ತಿಳ್ಕೊಳೋದು, ಬರೀ ಬಂದಂಗೆ ಇದಾಕತಿ, ಬ್ಯಾಡ ಬಿಡವ. ಅವ್ರೇನಂತಾರೆ? ಏನಾಗಲ್ಲ ಬಾ ಸೀತಕ್ಕ, ನೀನಲ್ಲೇ ಇದು ಬಾಗ್ಲತ್ರ ನಿಂತ್ರೆ ನಾನು ತಂದು ಕೊಟ್ಬಿಡ್ತೇನೆ. ಅವ್ರು ಆ ಕಡೆ ರೂಮ್ನಾಗ ಅದಾರ, ಬರ್ರಿ ಊಟ ಈಗ ಊಟ ಆಯ್ತು, ಹೋಗಿ ರೂಮ್ನಾಗ ಅಡ್ಡಾಗ್ಯಾರ. ಬಾರವ ಹಂಗಾದ್ರೆ ಕೊಡು ಬಾ. ನಾನು ಭಾಳ ಹೊತ್ತಾಗಿ ಬಂದು ಹೋಗಿ ಪಲ್ಯಾರ ಮಾಡ್ಬೇಕು. ಈಗ ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಮತ್ತೆ. ಹೌದು, ನಿಮ್ಮ ಮತ್ತೆ ಎಲ್ಲೋಗ್ಯಾರ ಕಾಣಕತ್ತಿಲ್ಲಲ್ಲ? ಈಗ 1-2 ದಿನ ಅದು ಕಾಣಿಸೇ ಇಲ್ಲಪ್ಪ.
ಹಾಂ ಇನ್ನೆಲ್ಲ ಹೋಗ್ತಾರ ಮಗಳ ಮನೆಗೆ ಅದನ್ನ ಗೃಹಲಕ್ಷ್ಮಿ ದುಡ್ಡು ಈಗ ಒಂದು 3-4 ಸರಿ ಬಂದಿಲ್ಲ ಅಂತ 3-4 ತಿಂಗಳದ್ದು ಫಸ್ಟಿಗೆ ಬಂದದ್ವೆಲ್ಲ ಕೂಡಿ ಇಟ್ಕೊಂಡಾರ ಮತ್ತು ಈಗ ಎಲ್ಲಿ ಬರೋದು ನಿಂತ್ಕಿಂತಂದು ಮತ್ತು ಇವನ್ನ ಎಲ್ಲಿ ನಾವು ಖರ್ಚಿಗೆ ಕೇಳಿಬಿಳೆ ಅಂತಂದು ಮಗಳ ಮನೆಗೆ ಕೊಟ್ಟು ಬಂದ್ರೆ ಆತಂದು ಹೋಗ್ಯಾರ ಅವರೇ ನಮ್ಗೆ ಹೇಳ್ತಾರೆ ದುಡ್ಡು ಕೊಡಕ್ಕೆ ಹೋಗ್ತಾನಂದು ಹೋಗ್ಯಾರ ಮತ್ತು ಅದಕ್ಕೆ ಹೋಗಿರ್ತಾರೆ ಇನ್ನೆದಕ್ಕೆ ಹೋಗ್ತಾರ ಹೌದೇನು ಅದಕ್ಕೆ ಕಂಡ್ರಿ ಈಗ 1-2 ದಿನ ನಮ್ಮ ಮನೆ ಹತ್ರ ಬಂದು ಕುಂದಿರ್ತಿದ್ರವ ನಮ್ಮ ಅತ್ತಿ ನಿಮ್ಮ ಅತ್ತಿದ ಮಾತುಕತೆ ಜೋರು ಅದು ಒಂದೆರಡು ಇದು ಒಂದು ಹೇಳ್ತೈತಿ ಇದು ಒಂದೆರಡು ಅದೊಂದು ತಿಳ್ದೈತಿ ಅವ್ವ ಅವ್ರ ಮಾತು ಕೇಳತ್ತಿಗೆ ನಮ್ಗಂತೂ ಹುಚ್ಚು ತಲೆಯಾಗ ನಾನು ಒಂದು ಹಳ್ಳಿ ಇಟ್ಕೋಬೇಕು ನೋಡಿ ಹಂಗೆ ಅನ್ಸ್ಬಿಡ್ತೈತಿ ಒಂದ್ಸರಿ ಬಾ ಅವ್ರ ಮಾತುಕತೆ ಕೇಳೋಂತ ನಿನ್ಗೆ ಹೆಂಗೆ ಆಕತ್ತೇನ ಯವ್ವ ಹ್ಞೂ ನಾವ ಕೇಳಿಸ್ಕೊಂಡೇನಿ ಯಾವಾಗ ಒಂದ್ಸರಿ ಏನೋ ಕೇಳಕ್ಕಂತ ಬಂದಿದ್ದೆ ಬಂದು ನಿಂತ್ಬಿಟ್ಟನಿ ಎದಕ್ಕೆ ಬಂದಿ ಅಂತಂದು ಇದಕ್ಕೆ ಹೇಳ್ತೈತಿ ಅದೇ ಎದಕ್ಕೆ ಬಂದಿ ಅಂತ ನಾನೇನೋ ಒಂದು ಹೇಳ್ತೇನೆ ಇದು ಒಂದು ಅದು ನಾನು ಎದಕ್ಕೆ ಬಂದೆ ಅಂತ ನನಗೆ ಮರ್ತೋತ ಅವ್ರಿಬ್ರು ಜಗದಾಗ ಮತ್ತು ವಾಪಸ್ ಬಂದುಬಿಟ್ಟವ ಯವ್ವ ಅದಕ್ಕೆ ಅವರಿಬ್ಬರು ಆದಷ್ಟು ಕೂಡ್ಲಿದ್ರೆ ಚೆನ್ನಾಗಂತ ನಾನು ಏನು ಮಾಡಬೇಕು ಇಬ್ಬರು ಫ್ರೆಂಡ್ಸ ಬಂದು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಕೂತ್ಕೊಂಡು ಅವ್ರ ಮಾತು ಅವ್ರದ್ದು ಮುಗಿಯೋದಂಗಿಲ್ಲ ನಮ್ಮ ನೋಡಿದ್ರೆ ನಮ್ಮ ಕೆಲಸದ ನಡುವೆ ಅವ್ರ ಮಾತುಕತೆಗೆ ನಮಗೆ ಕೇಳಿ ನಗ್ಬೇಕೋ ಏನು ಸಿಟ್ಟು ಮಾಡ್ಕೋಬೇಕೋ ಏನು ಗೊತ್ತಾಗಂಗಿಲ್ಲವ ಅದೇನು ಗೊತ್ತಾ ಸೀತಕ್ಕ ನಮ್ಮ ಅತ್ತಿ ಜಾಸ್ತಿ ಇವ್ರ ಮನೆಗೆ ಬರೋಂಗಿಲ್ಲ ಇವ್ರ ಹತ್ತಿನ ನಮ್ಮ ಮನೆಗೆ ಬರೋದ ನನಗಂತರೂ ಅಡುಗೆ ಮನೆಗೆ ಕುಂತರು ಮೊದಲ ಇಬ್ರಿಗೂ ಕಿವಿ ಕೇಳಿಸಂಗಿಲ್ಲ ಸಾರಂಗ್ ಇರ್ತಾವ ಯವ್ವ ನನಗಂತೂ ಕೇಳಿ ಸಾಕತಿ ನಾನು ಅಡುಗೆ ಮನೆಗೆ ಇರ್ತಾನೆ ಕಿವಿ ಕೇಳಿಸ್ತದೆ ಇವ್ರ ಮೆರ್ಕಾಸ್ ಮಾತಾಡ್ಕಿಲ್ಲ ಇರೋರಿಗೆಲ್ಲ ಕಿವಿ ಕೇಳಿಸ್ತೈತಿ ಅವಾಗ ಎಂಥ ಜೋರು ಇದನ್ನು ಜೋರ್ಗೆ ಹೋಗ್ತೈತಿ ಅದನ್ನು ಜೋರ್ಗೆ ಹೋಗ್ತೈತಿ ಯಪ್ಪ ನನಗಂತೂ ಎಲ್ಲಿದ್ರು ಅಡುಗೆ ಮನೆಗಿದ್ರು ಕೇಳಿಸ್ತೈತಿ ಬಾತ್ರೂಮ್ನಾಗಿದ್ರು ಮಾತಾಡೋದು ಕೇಳಿಸ್ತೈತಿ ನೋಡು ಹೊರಗೆ ಕುಂತು ಮಾತಾಡ್ತಾರೆ ಮತ್ತು ಕಟ್ಟಿ ಮ್ಯಾಗ ಯವ್ವ ನನಗಂತೂ ತಲೆನೋವು ಬಂದಕೋತ ನೋಡು ಹಂಗಾದ 1-2 ದಿನ ಆರಾಮದಿ ಬರ್ತಾಳೆ ತಡಿ ನಮ್ಮತ್ತೆ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಬರ್ತಾಳ ಮಸ್ತ್ ಸ್ಟಾರ್ಟ್ ಆಗತ್ತೆ ನಿನಗೆ ಸರಿ ತಗ ಬಾರ ಸೀತಕ್ಕ ನಿನಗೆ ಗುರಪಡಿ ಕೊಡ್ತಾನಂತೆ ಬಾರ ಗಿರ್ಜಾ ನೀನು ಹೋಗಂತಿ ಯವ್ವ ಒಲ್ಲೆವ ನಿಮ್ಮತ್ತಿ ನಾನು ಬಂದ್ರೆ ಏನು ಅತ್ತಿನ ಮನೆ ಬಿಟ್ಟು ಓಡಿಸಿಯಲ್ಲ ಅಂತಂದು ಎಲ್ಲ ಚಿರ್ಕಿ ಅಂತ ಕುಂತ್ಬಿಡ್ತಾಳ ನೋಡಿದ್ರೆಲ್ಲ ಮತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೊಂತಾರ ನೀನು ಸೊಸಿನ ಅತ್ತಿನ ಮನೆ ಬಿಟ್ಟು ಕಳ್ಸಾಳ ಅನ್ಬೇಕು ಹಂಗೆ ಮಾತಾಡ್ತಾರೆ ಯವ್ವ ಬೇಡವ ಸರಿ ಬಿಡು ಸೀತಕ್ಕ ಬಾ ಸರಿ ಗಿರ್ಜಿ ನಾ ಸಾಯಂಕಾಲ ಬರ್ತಾನೆ ತಗ ಹ್ಞೂ ಸೀತಕ್ಕ ನಾನು ಸ್ವಲ್ಪ ತಡ್ಡಕ್ಕನವ ಇಷ್ಟೊತ್ತಿಗೆ ಮಾಡಿ ಸಾಕಾತು ಸ್ವಲ್ಪ ದಿನ ಪಲಾವ್ ನಂಗೆ ಮಾಡೇನೆ ಅದನ್ನ ತಿಂತಾನೆ ಈಗ ನನ್ನ ಮನೆಯವ್ರು ಬಂದ್ರೆ ಅದನ್ನ ತಿಂತಾರೆ ನನ್ನ ಮಗನ ಸ್ಕೂಲಿಂದ ಬಂದು ಎಲ್ಲಿ 4:15 ಆಗತ್ತೆ ಬರೋದು ಅವನು ಅದನ್ನ ತಿಂತಾನೆ ನಾನು ಬರೋತ್ತಿಗೆ ಸ್ವಲ್ಪ ಮಕ್ಕಂಡೆ ತಳ್ಬೇಕು ಸರಿ ತಗೊಳವ ಮಕ್ಕ ನಾನು ಸೊಸಿ ಎಲ್ಲ ಹಾಳಾಗೋತಾ ಏನು ಒಂದು ಸ್ವಲ್ಪ ಅಡಿಕೆಲಿ ತರಿಸ್ಕೊಡೊಂದಿದ್ದೆ ನಾನು ಅಡಿಕೆಲಿ ತರಿಸೋಣ ಇಲ್ಲ ಅಯ್ಯೋ ನಮ್ಮತ್ತೆ ಇಲ್ಲೇ ಕುಂತಾಳ ನಾನು ನೋಡ್ರಿ ಸಿತ್ತಕ್ಕ ನಮ್ಮತ್ತೆ ಅಲ್ಲಿ ರೂಮ್ನ್ಯಾಗ ಮಕ್ಕಂಡರ್ ಬಾ ಅಂತಂದನಿ ಅಯ್ಯೋ ಏನು ಮಾಡಲಿ ಯಾಕೆ ನನ್ನಿಂದನೇ ಬರಕತ್ತಾಳ ಲೇ ನಿಮ್ಮತ್ತೆ ಮಕ್ಕಂಡಾಳ ಅಂತಂದು ಹೇಳಿದಿಲ್ಲೇ ಇಲ್ಲೇ ಕೂತ್ಕೊಂಡಾಳಲ್ಲ ಕಲ್ಲು ಕೂತ್ಕೊಂಡಂಗ ನನಗೇನು ಗೊತ್ತಾ ಸೀತಕ್ಕ ನಾನು ಬರೋಕರ ರೂಮ್ನಾಗ ಅಡ್ಡಕ್ಕನಂತಂದು ಹೋದ್ರಿ ನೋಡಿದ್ರೆ ಇಲ್ಲೇ ಕೂತ್ಕೊಂಡಾರ ಏನ ಇಬ್ಬರ ಗುಸು ಮಾತಾಡಕತ್ತೀರಲ್ಲ ಅಲ್ಲಿ ಹಾಯ್ ಫ್ರೆಂಡ್ಸ್ ಇದನ್ನ ಮುಂದಿನ ಪಾಠನ ನಾನು ನಾಳಿನ ವಿಡಿಯೋದಲ್ಲಿ ಹಾಕ್ತಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ ಸೀತಕ್ಕ ಇವ್ರ ಮನೆಗೆ ಬರೋಕ್ಕೆ ಯಾಕೆ ಇಷ್ಟು ಇಂಜರಿ ಆಗ್ತಾರೆ ಅಂತಂದ್ರೆ ನಿಮಗೆ ನಾಳಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಾಳಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್